ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಕನ್ನಡ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ 6ನೆಯ ಅಧ್ಯಾಯ ಬದುಕನ್ನು ಪ್ರೀತಿಸಿದ ಸಂತ ಅಂತಕ್ಕಂಥದ್ದು HR ರಾಮಕೃಷ್ಣರಾವ್ ಅವರ ವಿರಚಿತ ಒಂದು ಲೇಖನವನ್ನು ಇಲ್ಲಿ ನಿಮಗೆ ಅಧ್ಯಯನದ ದೃಷ್ಟಿಯಿಂದ ಕೊಡಲಾಗಿದೆ. ಈ ಒಂದು ಪಠ್ಯದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕುರಿತಾಗಿರ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನು, ಅಂದರೆ ಯಶಸ್ಸನ್ನು ಸಾಧನೆ ಮಾಡಲಿಕ್ಕೆ, ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ವ್ಯಕ್ತಿಗಳು ತಮ್ಮಲ್ಲಿ ತಾವು ಯಾವ ವಿಚಾರಗಳನ್ನು ಅಳವಡಿಸ್ಕೋಬೇಕು ಅನ್ನುವಂತಹ ಒಂದಷ್ಟು ಮಂತ್ರಗಳನ್ನು ಹೇಳುವ ಪ್ರಯತ್ನವನ್ನು ಇಲ್ಲಿ ಲೇಖಕರು ಮಾಡಿದ್ದಾರೆ ಅಂತ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರೊಫೆಸರ್ HR ರಾಮಕೃಷ್ಣರಾವ್ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 30/5/1935 ಜನಿಸ್ತಾರೆ. ಶ್ರೀ HV ರಂಗರಾವ್ ಮತ್ತು ರಂಗಮ್ಮ ಅನ್ನುವಂತಹ ದಂಪತಿಗಳ ಮಗನಾಗಿ ಇವರು ಆ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ಸದ್ಯ ನಿವೃತ್ತರಾಗಿದ್ದಾರೆ ಅಂತಕ್ಕಂಥದ್ದು. ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ, ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯದಾದ್ಯಂತ ಉಪನ್ಯಾಸಗಳನ್ನು ಇವರು, ಅಂದರೆ ಸೆಮಿನಾರ್ಗಳನ್ನು ನೀಡುವ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಆಕಾಶವಾಣಿ, ದೂರದರ್ಶನಗಳಲ್ಲೂ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವಿಜ್ಞಾನದ ಮಹತ್ವವನ್ನು, ವೈಚಾರಿಕತೆಯನ್ನು ಪ್ರಚುರಪಡಿಸುವಂತಹ ಪ್ರಯತ್ನಗಳಲ್ಲಿ ಇವರು ತೊಡಗಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ನಿವೃತ್ತಿಯ ನಂತರವೂ ಕೂಡ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಇವರು ಸದ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದಿಷ್ಟು ಅವರ ವೈಯಕ್ತಿಕ ಮತ್ತು ಸಾಹಿತ್ಯಿಕ ವಿಚಾರಗಳು ಅಂತಕ್ಕಂಥದ್ದು. ಈ ಒಂದು ಪಠ್ಯ ನಿಮಗೆ ಏನನ್ನು ಹೇಳೋ ಪ್ರಯತ್ನವನ್ನು ಮಾಡುತ್ತೆ ಮತ್ತು ಯಾವ ಕೃತಿಯಿಂದ ಈ ಒಂದು ಲೇಖನವನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ನೀಡಲಾಗಿದೆ ಅಂತಕ್ಕಂಥದ್ದು. ಶ್ರೀಯುತರು ಕನ್ನಡ ಪುಸ್ತಕಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರ್ತಕ್ಕಂತಹ ಕಲಾಂ ಮೇಷ್ಟ್ರು ಅನ್ನುವ ಕೃತಿಯಿಂದ ಈ ಒಂದು ಪ್ರಸ್ತುತ ಲೇಖನವನ್ನು ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇನ್ನು ಪಠ್ಯ ಯಾವ್ಯಾವ ವಿಚಾರಗಳನ್ನು ಹೆಚ್ಚಾಗಿ ಒಳಗೊಂಡು, ಅಂದರೆ ನಿಮಗೆ ಹೇಳೋ ಪ್ರಯತ್ನವನ್ನು, ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಲಿಕ್ಕೆ ಯಾವ ಯಾವ ಅಂಶಗಳನ್ನು ಮೂಲಮಂತ್ರವಾಗಿಸ್ಕೊಂಡ್ರೆ ಅವರ ಅಭಿವೃದ್ಧಿಯನ್ನು, ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವ ವಿಚಾರಗಳನ್ನು ಹೇಳುವ ಪ್ರಯತ್ನ ಮಾಡಿದೆ ಅನ್ನುವಂಥ ಒಂದಷ್ಟು ಮುಖ್ಯ ಅಂಶಗಳನ್ನು ಚರ್ಚಿಸೋದಾದರೆ, ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರಣ, ಜೀವನ ಚರಿತ್ರೆಯು ಕೂಡ ಅತಿ ಮುಖ್ಯವಾಗಿ ಇತ್ತೀಚಿನ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಕಂಡುಬರ್ತಕ್ಕಂಥದ್ದು. ನಮ್ಮ ಎದುರುಗಡೆ ಇಲ್ಲದ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ, ಬಾಳಿ ಬದುಕಿದ ಅವರ ವ್ಯಕ್ತಿತ್ವ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಿರಬೇಕು ಅನ್ನುವ ಉದ್ದೇಶಕ್ಕಾಗಿ ಈ ವ್ಯಕ್ತಿ ಚಿತ್ರಣಗಳನ್ನು ಅಥವಾ ಜೀವನ ಚರಿತ್ರೆಗಳನ್ನು ರಚಿಸುವಂತಹ ಪ್ರಯತ್ನಗಳು ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಆಗಿದೆ ಅಂತಕ್ಕಂಥದ್ದು. ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಸ್ವಲ್ಪವಾದರೂ ಸಾಧ್ಯತೆ ಆಗಬಹುದು ಅನ್ನೋದು ಈ ಒಂದು ವ್ಯಕ್ತಿ ಚಿತ್ರಗಳ ಒಂದು ಉದ್ದೇಶ ಇರಬಹುದು ಅಂತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ನೀವು ಎಲ್ಲರೂ ಗಮನಿಸ್ತಾ ಇದ್ದೀವಿ, ಮತ್ತು ಅದೇ ಪ್ರಸ್ತುತ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು. ಬದಲಾಯಿಸಲಾರದಂತಹ ಪರಿಸ್ಥಿತಿಯಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಹಾಗಾಗಿ ಇಂತಹ ಲೇಖನಗಳು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇವತ್ತಿನ ಒಂದು ಸನ್ನಿವೇಶಗಳಲ್ಲಿ.
ಸಾಮಾನ್ಯನಾದ ಬಾಲಕನೊಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರಿದ ಬಗೆ ನಮ್ಮ ಯುವ ಪೀಳಿಗೆಗೆ ದಾರಿದೀಪವಾಗಬೇಕು ಅನ್ನುವ ಉದ್ದೇಶ ಈ ಒಂದು ಲೇಖನದ್ದು. ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಮಕ್ಕಳೊಂದಿಗಿನ ಒಡನಾಟ ಇವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು. ಅವರಿಗಿರುವಂತಹ ಅಭಿರುಚಿ, ಆಸಕ್ತಿ, ಅನುಭವ, ಜ್ಞಾನ ಮತ್ತು ಉನ್ನತವಾದಂತಹ ಮಾನವ ಪ್ರೀತಿ, ಸರ್ವಧರ್ಮ ಸಮನ್ವಯ ರೀತಿ ನಮ್ಮನ್ನು ಬೆರಗುಗೊಳಿಸುವಂಥದ್ದು. ಏಕೆಂದರೆ ಅವರ ರಾಷ್ಟ್ರಪತಿ ಆದಾಗಲೂ ಕೂಡ ಅವರ ಎಷ್ಟು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದರು ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅಂತಹ ವ್ಯಕ್ತಿತ್ವಗಳನ್ನು ನಾವು ಆದರ್ಶಪ್ರಾಯರಾಗಿ ಇಟ್ಕೊಂಡಿದ್ರೆ ಬಹುಶಃ ನಮ್ಮ ಬದುಕು ಕೂಡ ಆ ಮಟ್ಟಕ್ಕೆ ಹೋಗದಲ್ಲೇ ಇದ್ದರೂ ಒಂದು ಉತ್ತಮವಾದ ಬದುಕನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳಾಗಿ ನಮ್ಮ ಬದುಕಿನಲ್ಲಿ ಬರಬೇಕಾಗುತ್ತೆ ಅಥವಾ ನಾವು ಅದನ್ನು ಉಳಿಸ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಪ್ರಸ್ತುತ ಈ ಲೇಖನ ಅವರು ಬದುಕನ್ನು ಪ್ರೀತಿಸಿದಂತಹ ರೀತಿಯನ್ನು ಸಮರ್ಪಕವಾಗಿ ಅಭಿವ್ಯಕ್ತಿಪಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಅಂದರೆ ಈ ಲೇಖನದಿಂದ ನಾವು ಏನೇನನ್ನು ಕಲಿಲಿಕ್ಕಿದೆ ಅಥವಾ ನಾವು ಹೇಗೆ ಬದುಕನ್ನು ಬದಲಾಯಿಸ್ಕೊಂಡೋ ಅಥವಾ ಒಳ್ಳೆಯ ರೀತಿಯಲ್ಲಿದ್ದರೆ ಸಂತೋಷ, ಅದೇ ರೀತಿಯಾಗಿ ಇನ್ನೊಂದಷ್ಟು ಉತ್ತಮವಾದ ವಿಚಾರಗಳನ್ನು ಅಳವಡಿಸ್ಕೊಂಡು ನಾವು ಬದುಕೋದನ್ನು ಕಲಿಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿ. ಅಬ್ದುಲ್ ಕಲಾಂ ಅವರು ಕೆಲವೊಂದಷ್ಟು ಬದುಕಿನಲ್ಲಿ ಮೂಲ ಮಂತ್ರಗಳನ್ನು ಇಟ್ಕೊಂಡಿದ್ರು. ಅಂದರೆ ಮಂತ್ರಗಳು ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಪೌರೋಹಿತ್ಯದವರು ಹೇಳ್ತಾರಲ್ಲ ಆ ಥರದ ಮಂತ್ರ ಶ್ಲೋಕಗಳಲ್ಲ, ಸೇವಾ ಮನೋಭಾವನೆಯ ಮಂತ್ರ ಅಂತ ಅದರ ಅರ್ಥ. ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ಯಾವುದೋ ಪ್ರಶಸ್ತಿ ಪುರಸ್ಕಾರಗಳನ್ನು ಅಥವಾ ಹಣವನ್ನು ಗಳಿಸಲಿಕ್ಕೆ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೇಖಕರು. ಅಂದರೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಅಂದರೆ ಭಗವಂತನ ಸೃಷ್ಟಿಯಲ್ಲಿದ್ದವರೆಲ್ಲ ಭಗವಂತನ ಬಂಧುಗಳೇ. ಆ ಭಗವಂತನ ಬಂಧುಗಳಾಗಿರ್ತಕ್ಕಂತಹ ಜನಸಾಮಾನ್ಯರ ಸೇವೆಯನ್ನು ಮಾಡೋದಂದರೆ ನಾವು ಕೂಡ ಹೇಳ್ತೀವಿ ಜನಸೇವೆಯೇ ಜನಾರ್ದನ ಸೇವೆ ಅಂತ. ಸೊ ಆ ಒಂದು ವಿಚಾರವನ್ನು ಇವರು ಮೂಲಮಂತ್ರವಾಗಿಸ್ಕೊಂಡಿದ್ರು ಅಂತ. ಅಂದರೆ ಯಾರು ಜನಸೇವೆಯನ್ನು ಮಾಡ್ತಾರೋ ಅವರು ದೇವರಿಗೆ ಹತ್ತಿರವಾಗ್ತಾರೆ ಅನ್ನುವುದು ಅಬ್ದುಲ್ ಕಲಾಂ ಅವರ ಬದುಕಿನ ಮಂತ್ರವಾಗಿತ್ತು ಅಂತಕ್ಕಂಥದ್ದು. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳೋದಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದೆ ಅವರು ಹೈದರಾಬಾದ್ನ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸೋದಕ್ಕೆ ಸಾಧ್ಯವೇ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾರೆ ರಾಷ್ಟ್ರಪತಿಯವರು ವೈದ್ಯರನ್ನು. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸ್ಕೊಂಡು ಆ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವನ್ನು ಅಂದರೆ ಆ ಚಿಪ್ಪನ್ನು ಕಂಪ್ಯೂಟರ್ನ ಸಹಾಯದಿಂದ ಆ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಇದನ್ನು ಅಳವಡಿಸಿದ್ರೆ ಬುದ್ಧಿಮಾಂದ್ಯತೆ ನಿವಾರಣೆ ಆಗಬಹುದೇ ಅನ್ನುವಂಥದ್ದು ಕಲಾಂ ಅವರ ಪ್ರಶ್ನೆಯಾಗಿತ್ತು. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಅವರು ಹೇಳ್ತಾರೆ, ಇದು ಸಾಧ್ಯವಿಲ್ಲ ಅಂತ ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಕೂಡ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಒಂದು ಕಾರಣ ಸಾಕು ನನಗೆ. ಅದನ್ನು ನಿಮ್ಮ ಕೈಲಿ ಹೇಳೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ನೋಡಿ, ಯಾವುದೇ ಒಂದು ಕೆಲಸಗಳು ಸಕ್ಸಸ್ ಆಗಬೇಕು ಅನ್ನೋದಕ್ಕೆ ಅಥವಾ ಫೇಲ್ಯೂರ್ ಆಗೋದಕ್ಕೆ 100 ಕಾರಣಗಳನ್ನು ಹೇಳಬೇಡಿ. ಸಕ್ಸಸ್ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಒಂದೇ ಒಂದು ಕಾರಣವನ್ನು ಹೇಳಿ. ಅಂದರೆ ಗೆಲ್ಲಬೇಕು ಅನ್ನುವ ಹುಮ್ಮಸ್ಸು ಹೇಗಿರಬೇಕು ಅಂತ, ಅದು ಎಂತಹ ವಿಚಾರಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ನೋಡಿ. ಆ ಬುದ್ಧಿಮಾಂದ್ಯ ಮಕ್ಕಳು ಪಾಪ ಸಾಮಾನ್ಯರ ಹಾಗೆ ಬದುಕೋದಕ್ಕೆ ಕಷ್ಟ ಅವರು. ಆದರೆ ಯಾವುದಾದ್ರೂ ಒಂದು ಚಿಪ್ಪನ್ನು ವೈಜ್ಞಾನಿಕವಾಗಿ ಆ ಎಲೆಕ್ಟ್ರಾನಿಕ್ ಸಾಧನವನ್ನು ಆ ಮಕ್ಕಳ ಮೆದುಳಿನಲ್ಲಿಟ್ಟರೆ ಅದು ಕೆಲಸವನ್ನು ನಿರ್ವಹಿಸುತ್ತಾ ಸಹಜವಾಗಿ ಆ ಮಕ್ಕಳು ಬದುಕಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿ ಈ ರೀತಿಯಾಗಿ ತಮ್ಮ ಕುತೂಹಲವನ್ನು ವ್ಯಕ್ತಪಡಿಸ್ತಾರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅಂದರೆ ಅವರು ಯಾವಾಗಲೂ ಕೂಡ ಫೇಲ್ಯೂರ್ ಆಗೋದಕ್ಕೆ 100 ಕಾರಣಗಳಿಗಿಂತ ಸಕ್ಸಸ್ ಆಗೋದಕ್ಕೆ ಒಂದೇ ಒಂದು ರೀಸನ್ ಸಿಕ್ಕರೂ ಕೂಡ 100 ಕಾರಣಗಳನ್ನು ಹೊಡೆದಾಕಿ
ಮುಂದೆ ನುಗ್ಗುವಂಥ ಹುಮ್ಮಸ್ಸನ್ನು ಹೊಂದಿರತಕ್ಕಂಥ ಆಶಾವಾದವನ್ನು ಹೊಂದಿರತಕ್ಕಂಥ ಒಬ್ಬ ಆಶಾಜೀವಿಯಾಗಿದ್ದರು ಅನ್ನೋದಕ್ಕೆ ಇದೊಂದು ನಿದರ್ಶನ. 1999ರಲ್ಲಿ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸ್ತಾರೆ. ಅದಕ್ಕೆ ಅವರು ಇಟ್ಟಂಥ ಹೆಸರು ಏನಪ್ಪ ಅಂತ ಹೇಳಿದ್ರೆ ವಿಂಗ್ಸ್ ಆಫ್ ಫೈರ್ ಅಂತ. ಅಂದರೆ ಅಗ್ನಿಜ್ವಾಲೆ ಯಾವಾಗಲೂ ಕೂಡ ಊರ್ಧ್ವಮುಖಿ, ಅಂದರೆ ಆಕಾಶದ ಎತ್ತರಕ್ಕೆ ಮೇಲ್ಮುಖವಾಗಿ ಚಿಮ್ಮುತ್ತೆ ಆ ಅಗ್ನಿಜ್ವಾಲೆ. ಹಾಗಾಗಿ ಅದಕ್ಕೆ ಹೆಸರು ನೋಡಿ ಎಷ್ಟು ಸಖತ್ತಾಗಿ ಇಟ್ಟಿದ್ದಾರೆ ಅವರು, ಎಷ್ಟು ಅದ್ಭುತವಾಗಿದೆ. ವಿಂಗ್ಸ್ ಆಫ್ ಫೈರ್ ಅಂತ. ಬೆಂಕಿಗೆ ರೆಕ್ಕೆಗಳನ್ನ ಕಟ್ಕೊಂಡಿದ್ದು ಪಕ್ಷಿಗಳು, ರೆಕ್ಕೆಗಳಿರುವಂಥ ಪಕ್ಷಿಗಳು ಭೂಮಿ ಮೇಲೆ ಇರುತ್ತೆ, ಜಾಸ್ತಿ ಯಾವಾಗಲೂ ಹಾರಾಡ್ತಾ ಇರುತ್ತೆ. ಅಂದರೆ ಆಶಾವಾದಿಗಳಾಗಿರಬೇಕು ಮನುಷ್ಯನ ಮನೋಭಾವ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನ ನೋಡಿ, ಎಷ್ಟು ಸೊಗಸಾಗಿ ಇಟ್ಟಿದ್ದಾರೆ ಹೆಸರನ್ನು ಅಂತ. ಊರ್ಧ್ವಮುಖಿಯಾಗಿಯೇ ಅಗ್ನಿಜ್ವಾಲೆ ಉರಿಯೋದ್ರಿಂದ ಅದರ ಅರ್ಥವನ್ನು ಒಂದು ಸೂಚ್ಯವಾಗಿ ಆ ಒಂದು ಹೆಸರನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವರಿಗೆ ಮನಸ್ಸು ಉದ್ದೀಪನಗೊಂಡಿದ್ದರಿಂದ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು. ತಾನು ಏಕೆ ಆತ್ಮಕಥೆಯನ್ನು ಬರದೆ ಅನ್ನುವಂಥ ಒಂದು ಪ್ರಶ್ನೆಗೆ ಅವರು ಹೀಗೆ ಉತ್ತರಿಸ್ತಾರೆ ನೋಡಿ. ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಅನ್ನುವಂಥ ಭ್ರಮೆ ನನಗಿಲ್ಲ. ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವಂಥ ಒಬ್ಬ ಯಾವುದಾದ್ರೂ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದಂಥ ನನ್ನ ಭವಿಷ್ಯ, ಅಂದರೆ ಕಲಾಂ ಅವರ ಭವಿಷ್ಯ, ಅರಳಿದ್ದನ್ನು ಓದಿದಾಗ, ಅಂದರೆ ಸಾಧನೆಯನ್ನು ಮಾಡಿದ್ದನ್ನು ಓದಿದಾಗ ಆ ಮಗುವಿಗೂ ಕೂಡ ಭರವಸೆ ಮೂಡಬಹುದು ಅನ್ನುವಂತಹ ಒಂದು ನಂಬಿಕೆ, ವಿಶ್ವಾಸ ಇತ್ತು ಅಬ್ದುಲ್ ಕಲಾಂ ಅವರಿಗೆ. ಹಾಗಾಗಿ ನಾನು ಆತ್ಮಚರಿತ್ರೆಯನ್ನು ಬರ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ಅಂದರೆ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ, ನಾನು ಜಗತ್ತಿಗೆ ತೋರಿಸ್ಬೇಕು ನನ್ನ ಕೆಳ ಹಂತದಿಂದ ಮೇಲ್ಹಂತಕ್ಕೆ ಬಂದಂತಹ ದಾರಿಯನ್ನು ಅನ್ನೋದು ಅಲ್ಲ. ನನ್ನ ಹಾಗೆ ಯಾವ ಮಕ್ಕಳು ಸೌಲಭ್ಯ ವಂಚಿತರಾಗಿ ಬದುಕ್ತಾರೋ ಅವರಿಗೆ ನನ್ನ ಜೀವನದ ಗಾಥೆಯನ್ನು ಓದಿದಾಗ ಅವ್ರಿಗೂ ಕೂಡ ಒಂದು ಭರವಸೆ ಮೂಡಬಹುದೇನೋ, ಏನಾದರೂ ಮಾಡಲಿಕ್ಕೆ ಜೀವನದಲ್ಲಿ, ಅಷ್ಟು ಸಾಕು ಅನ್ನುವ ಕಾರಣ ಹೇಳ್ತಾ ಇದ್ದಾರೆ. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದುವುದು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಅನ್ನುವಂಥದ್ದು APJ ಅವರ ಒಂದು ಕನಸಾಗಿತ್ತು ಅಥವಾ ಒಂದು ವಿಶ್ವಾಸ ಇತ್ತು. ಆ ಕಾರಣಕ್ಕಾಗಿ ನಾನು ಈ ಒಂದು ಆತ್ಮಕಥೆಯನ್ನು ಬರದೆ ಅಂತ ಹೇಳ್ತಾ ಇದ್ದಾರೆ.